ಮೊದಲ ಬಾರಿ ಸಿದ್ದರಾಮಯ್ಯನವರು ಬಂದ ನಂತರ ತಮ್ಮ ಅವಧಿ ಒಳಗಡೆ ಕಳೆದ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿಗೆ ಈ ರಾಜ್ಯಕ್ಕೆ ಸಾಲವನ್ನ ಮಾಡಿದಂತ ವ್ಯಕ್ತಿ. ಇವತ್ತು ಜನ ಏನು ಕೇಳಲಿಲ್ಲ ಗ್ಯಾರಂಟಿ ಕೊಡಿ ಅಂತೇಳಿ. ಅವರು ಏನು ನೆನ್ನೆ ಬಡ್ಜೆಟ್ಟಿನ ರಾಜ್ಯಪಾಲರ ಭಾಷಣದ ಒಳಗಡೆ ಅವರು ಏನು ಉಲ್ಲೇಖ ಮಾಡಿದ್ರು, ಏನು ಯಾವುದೋ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿದು, ಅದು ಒಂದು ಸಣ್ಣ ಪೇಪರು ಅಲ್ಲ, ಯಾರೋ ಒಬ್ರು ಪ್ರೆಸೆಂಟ್ ಮಾಡಿದಂತ ಪೇಪರು ಕೂಡ ಅಲ್ಲ. ಅದರಲ್ಲಿ ಏನು ಗ್ಯಾರಂಟಿಗಳಿಂದ ಮನುಷ್ಯ ಸ್ವಾವಲಂಬಿ ಆಗ್ತಾನೆ ಅಂತ ಭಾವಿಸೋ ಅವ್ರೇನು ಭ್ರಮ ಒಂದು ಸೈಕಾಸಿಸ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಇದು. ಮತ್ತೆ ರಾಜ್ಯ ನಿಜವಾಗ್ಲೂ ಬಹಳ 1 ಟ್ರಿಲಿಯನ್ ಎಕಾನಮಿಯನ್ನ ಬೊಮ್ಮಾಯಿ ಅವರು ನಾವು ಸರ್ಪ್ಲಸ್ ಬಡ್ಜೆಟ್ ಕೊಟ್ಟಂತ ಸಂದರ್ಭದಲ್ಲೇನೆ 1 ಟ್ರಿಲಿಯನ್ ಎಕಾನಮಿಗೆ ಆಗ್ಬೇಕಾದಂತ ರೋಡ್ ಮ್ಯಾಪ್ ಅನ್ನ ಮಾಡಿಕೊಟ್ಟು ಹೋಗಿದ್ವಿ. ನಾವು ಮಾಡಿಕೊಡೋದೊಂದೇ ಅಂತಲ್ಲ, ಕರ್ನಾಟಕದಂತ ಇಷ್ಟು ಪ್ರತಿಭಾನ್ವಿತ ರಾಜ್ಯ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಷ್ಟು ಲಾ ಬೈಡಿಂಗು, ಕರ್ನಾಟಕದ ಜನ ಸಹಕಾರ ಕೊಡೋ ರೀತಿ ಒಳಗಡೆ ಇವತ್ತು ಕರ್ನಾಟಕವನ್ನ ಇಷ್ಟು ಆರ್ಥಿಕ ದುಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ಅದಕ್ಕೆ ಬ್ಲೇಮ್ ನಿಮ್ ಪಾರ್ಟಿನೇ ಮಾಡ್ತಾರೆ. ಕೊಡ್ಬೇಕಾ ತೆರಿಗೆ ಪಾಲ್ ಕೊಡ್ತಾ ಇಲ್ಲ, ಅನುದಾನಗಳು ಕೇಂದ್ರದಿಂದ ಬರ್ತಾ ಇಲ್ಲ, ಬಿಮಾರು ರಾಜ್ಯಗಳಿಗೆ ಸರಿ ತುಂಬಿಸೋಕ್ ಹೋಗ್ಬಿಟ್ಟು ನಮ್ಮ ರಾಜ್ಯವನ್ನ ಬಿಮಾರು ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಬಿಜೆಪಿ. ಸಾಲ ಮಾಡ್ತಿರೋರು ತಾವೇನೆ, ಮೋದಿ ಸಾಲ ಮಾಡಿಲ್ವಾ? ಡಿವ್ಯಾಲ್ಯೂಯೇಷನ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ಇದನ್ನ ನಾವು ಮಾಡದಂತದ. 1951 ಇಸ್ವಿ ಒಳಗಡೆ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಯ್ತು. ಆಸ್ ಪರ್ ದಿ ಫೈನಾನ್ಸ್ ಕಮಿಷನ್ ಏನ್ ರೆಕಮೆಂಡೇಶನ್ ಇರುತ್ತೆ ಅದ್ರ ಬೇಸ್ಡ್ ಮೇಲೆ ಕೊಡ್ತಾ ಇದ್ದಾರೆ. ಇದ್ರಲ್ಲಿ ನಮ್ದೇನ್ ಪಾತ್ರ ಇದೆ? ನಮ್ದೇನ್ ಪಾತ್ರನೇ ಇಲ್ಲ. ಇದ್ರಲ್ಲಿ ಪಾತ್ರ ಅಂತಂದ್ರೆ ಕಳೆದ ಫೈನಾನ್ಸ್ ಕಮಿಷನ್ ಜಮ್ಮು ಕಾಶ್ಮೀರ ರಾಜ್ಯದ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಸದೃಢ ಇರತಕ್ಕಂತ ಆರ್ಥಿಕ ಶಕ್ತಿ ಇರತಕ್ಕಂತ ರಾಜ್ಯಗಳಿಂದ 1% ಅನ್ನ ಏನು ಆ ಜಮ್ಮು ಕಾಶ್ಮೀರಕ್ಕೆ ಬಿಟ್ರೆ ನಾವೆಂತ ಮಾಡಿರುವಂತದ್ದು? ಇದೇ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದಾರಲ್ಲ. ಯಾರು ಬೇರೆ ರಾಜ್ಯಗಳಿಗೆ ಇಲ್ತಿರೋದು ಕರ್ನಾಟಕದಲ್ಲಿ ಮಾತ್ರ ಈ ತರದ ಯಾಕೆ ಸ್ಥಿತಿ ನಿರ್ಮಾಣ ಮಾಡಿದ್ರು? ಈಗ ನಿಮ್ಗೆ ಒಂದು ಮಾತು ಹೇಳ್ತಿದೆ, ಇವ್ರು ಏನು ಪ್ಲಾನಿಂಗ್ ಕಮಿಷನ್ ಇಂದ ಕೊಡ್ತಕ್ಕಂಥ ಒಟ್ಟು ನಮ್ಗೆ ಏನು ನಮ್ಮ ತೆರಿಗೆ ಸಂಗ್ರಹದ 3 ಪಟ್ಟು ದುಡ್ಡು ನಾವು ಕೊಟ್ಟಿದೀವಲ್ಲ ರಾಜ್ಯದ ಬೆಳವಣಿಗೆಗೆ. ಈಗ ನಾನು ಮೈಸೂರು ಬೆಂಗಳೂರು 7,500 ಕೋಟಿ ಕೊಟ್ಟಿವಿ. ಇವತ್ತು ಕರ್ನಾಟಕದ ಎಲ್ಲ ವಿದ್ಯುತ್ ಎಲೆಕ್ಟ್ರಿಫಿಕೇಶನ್ ಆಗಿದೆ. ಕರ್ನಾಟಕದ ಒಳಗಡೆ 1.5 ಲಕ್ಷ ಕೋಟಿ ರೂಪಾಯಿದ ಹೆದ್ದಾರಿಗಳ ನಿರ್ಮಾಣ ನಡೀತಾ ಇದೆ. ಕರ್ನಾಟಕದ ಒಳಗಡೆ ಪ್ರತಿಯೊಂದು ಬೆಳವಣಿಗೆ, ಅದು ಡಿಫೆನ್ಸ್ ಇರ್ಬೋದು, ಅದು ಸ್ಪೇಸ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇವೆಲ್ಲ ಹಣ ಎಲ್ಲಿಂದ ಬರುತ್ತೆ? ಕರ್ನಾಟಕಕ್ಕೆ ಇವರ ಸರಿಯಾಗಿ ನಿರ್ವಹಣೆ ಮಾಡದೇ ಇರೋ ಕಾರಣಕ್ಕೋಸ್ಕರ 22 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದೀವಿ. 6 ತಿಂಗಳಿಗೆ ಲಿಫ್ಟ್ ಮಾಡಿ ಅಂದ್ರೆ ಇವ್ರ ಕೆಲ 6 ತಿಂಗಳು ಅಕ್ಕಿ ತಗೊಳಕ್ ತಾಕತ್ತಿಲ್ದಿರೋ ಸರ್ಕಾರ. ಸರಿ, ಓಕೆ ಪ್ರಶಾಂತಿ ಮೇಡಮ್, ಈಗ ಬಹಳ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ರು. 53,000 ಕೋಟಿ ಬೇಕು ಮತ್ತೊಂದು ಅಂತ ಹೇಳಿ ಕಳೆದ 5 ತಿಂಗಳಿಂದ ಬರಲಿಲ್ಲ. ಆಮೇಲೆ ಮೆಸ್ಕಾಂ ಅವರು ನೀವು ಕರೆಂಟ್ ಬಿಲ್ ನಮಗೆ ಕೊಡದಿದ್ರೆ ಅಂದ್ರೆ ನಾವೇನು ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದೀವಿ ಅದರ ದುಡ್ಡನ್ನು ನೀವು ನಮಗೆ ಮೆಸ್ಕಾಂಗೆ ಕೊಡದಿದ್ರೆ ನಾವು ಜನರದನ್ನೇ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ. ಒಂದು ಕಡೆ ಯಾವುದೇ ಒಂದು ಫ್ರೀ ಸ್ಕೀಮ್ಗಳಾದಾಗ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಬಹಳ ದೊಡ್ಡ ಒಂದು ನಿರೀಕ್ಷೆಗಳಿರುತ್ತೆ. ಯಾಕಂದ್ರೆ ಯಾವ ತರ ನಾವು ತೆರಿಗೆ ಸಂಗ್ರಹ ಮಾಡ್ತೀವಿ, ನಮ್ಮ ಬೊಕ್ಕಸ ಒಂದು ವೇಳೆ ತುಂಬಿ ತುಳುಕ್ತಾ ಇದ್ರೆ, ಯಾಕಂದ್ರೆ ಕರ್ನಾಟಕದಲ್ಲಿ ಅಷ್ಟು ಪೊಟೆನ್ಷಿಯಲ್ ಇದೆ. ಯಾಕಂದ್ರೆ ಇಡೀ ದೇಶಕ್ಕೆ ಹೋಲಿಸಿದ್ರೆ ಕೂಡ ನಾವು ಸೆಕೆಂಡ್ ಹೈಯೆಸ್ಟ್ ಏನು ಅತ್ಯಂತ ಹೆಚ್ಚು ತೆರಿಗೆಗಳನ್ನ ಕಟ್ಟುವಂತವರು ಆಫ್ಟರ್ ಮಹಾರಾಷ್ಟ್ರ. ಸೊ ಹಾಗಿರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮುಂದೆ ಏನ್ ಸವಾಲು ಇರಬಹುದು ಮತ್ತು ನಿಮ್ಮ ನಿರೀಕ್ಷೆಗಳು ಏನಿದೆ, ಯಾವ ತರ? ಯಾಕಂದ್ರೆ ಬಹುಶಃ ಒಂದು ವೇಳೆ ಇದು ನಿಜವೇ ಆಗಿದ್ರೆ, ಅಂದ್ರೆ 2.5 ವರ್ಷದ ಅವಧಿಯೇ ಸಿದ್ದರಾಮಯ್ಯನವರದ್ದಾಗಿದ್ರೆ ಇದು ಕೊನೆಯ ಬಜೆಟ್ ಆಗಿರುತ್ತೆ. ಅದು ಗೊತ್ತಿಲ್ಲ, ಅದು ಅವರ ಪಾರ್ಟಿ ವಿಚಾರ. ಓಕೆ, ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ರಿ ಸಿಎಂ ಕಚೇರಿಯಲ್ಲಿ. ಇನ್ನು ನೇರವಾಗಿ ಕ್ಯಾಬಿನೆಟ್ ಅಪ್ರೂವ್ ಪಡ್ಕೊಂಡು ಅದೊಂದು ಪ್ರೋಟೋಕಾಲ್. ಬಹುಶಃ ಇವತ್ತು ಸದನದಲ್ಲೂ ಕೂಡ ಕೂತೆ ಮಾಡುತ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಂದ್ಬಿಡಿ ಸರ್, ಎಲ್ಲ ಆ ಕಡೆ ಬಂದ್ಬಿಡಿ, ಆ ಬಾಗಿಲಿಗೆ. ಬಜೆಟ್ನ ಪ್ರತಿಗಳನ್ನ ಇದೀಗ ಮುಖ್ಯಮಂತ್ರಿಗಳ ಕೈಗೆ ಹಸ್ತಾಂತರ ಮಾಡಲಾಗಿದೆ ಆರ್ಥಿಕ ಇಲಾಖೆಯಿಂದ. ಇದೀಗ
ಕ್ಯಾಬಿನೆಟ್ನ ಅಪ್ರೂವ್ ನಂತರದಲ್ಲಿ 10 ಗಂಟೆ 15 ನಿಮಿಷ ಸರಿಯಾಗಿ ಬಜೆಟ್ ಓದುವ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅನ್ನೋದಿದೆ. ಸುದೀರ್ಘ ಬಜೆಟ್ ಮಂಡನೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಆದರೆ ಸಿದ್ದರಾಮಯ್ಯನವರ ಆರೋಗ್ಯ ವಿಚಾರ, ಅವರ ಕಾಲಿನಲ್ಲಿ ಸಮಸ್ಯೆ ಇರೋದ್ರಿಂದ ನಿಂತಲ್ಲದೆ ಕೂತೆ ಈ ಬಾರಿಯ ಬಜೆಟ್ ಮಂಡನೆ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಕುತೂಹಲ ಇರೋದು ಬಜೆಟ್ನಿಂದ ಜನಸಾಮಾನ್ಯರಿಗೆ ಏನ್ ಸಿಗುತ್ತೆ ಅನ್ನೋದು. ನಾವು ಚರ್ಚೆ ಮಾಡ್ತಾ ಇದ್ವಿ, ಗ್ಯಾರಂಟಿಗಳ ಪರಿಸ್ಥಿತಿ ಏನಾಗುತ್ತೆ, ಗ್ಯಾರಂಟಿಗಳ ಉತ್ತೇಜನಕ್ಕೆ ಹಾಗೆ ಅದರ ಸರಿಯಾದ ಅನುಷ್ಠಾನಕ್ಕೆ ಈ ಬಾರಿ ವಿಶೇಷವಾದ ಗಮನವನ್ನೇನಾದ್ರೂ ಕೊಡ್ತಾರ ಅಂತ ಹೇಳಿ. 53,000 ಕೋಟಿ ಲೆಕ್ಕ ಕಳೆದ ಬಾರಿ ಕೂಡ ಕೊಟ್ಟಿದ್ರಪ್ಪ, ಎಲ್ಲಿ ಹೋಯ್ತಾ 53,000 ಕೋಟಿ? ಎತ್ತಿಟ್ಟಿದ್ದೇ ನಿಜ, ಆದ್ರೆ ಯಾಕೆ ತಲುಪ್ತಿಲ್ಲ ಸರಿಯಾಗಿ? ಟೆಕ್ನಿಕಲ್ ಗ್ಲಿಚಸ್ ಅಂತಾರೆ, ತಾಂತ್ರಿಕ ಸಮಸ್ಯೆಯಿಂದಾಗಿ ಸರಿಯಾಗಿ ತಲುಪ್ತಿಲ್ಲ ಅನ್ನೋ ಕಾರಣ ಕೊಡ್ತಾರೆ. ಆದ್ರೆ ಎಷ್ಟು ಬಾರಿ? ಒಂದ್ ಸರಿ 2 ಸರಿ ಟೆಕ್ನಿಕಲ್ ಗ್ಲಿಚಸ್ ಇಷ್ಟೆಲ್ಲ ಆಗುತ್ತೆ ಅನ್ನೋದು ಗ್ಯಾರಂಟಿಗಳ ಘೋಷಣೆ ಗೊತ್ತಿರ್ಲಿಲ್ವೇ? ಘೋಷಣೆ ಆಗೋಕ್ ಮುಂಚೆ ಈ ರೀತಿಯಾದ ಸವಾಲನ್ನ ವಿರೋಧ ಪಕ್ಷದವ್ರು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾರ ಸಿದ್ದರಾಮಯ್ಯನವರು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನಿಜಕ್ಕೂ ಕುಮಾರಸ್ವಾಮಿ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಮ್ಮ ಕರ್ನಾಟಕ ಸಂಪತ್ ಭರಿತ ನಾಡು ಅಂತ ಹೇಳಿ. ಸಂಪತ್ ಭರಿತ ನಾಡು ಅಂತ ಹೇಳ್ತಾ ಇರ್ತಾರೆ. ನೋಡಿ, ಇವರು ಎಷ್ಟೊಂದು ಇವಾಗ ಘೋಷಣೆ ಮಾಡಿದ್ರು ಸರ್, ಇದನ್ನ ನಾನು ಹೇಳಲೇಬೇಕು. ಲಾಸ್ಟ್ ಬಜೆಟ್ ಅಲ್ಲಿ 3,71,000 ಕೋಟಿ ಅವರು ಏನೋ ಮಂಡಿಸಿದ್ದಾರೆ. ಮಂಡಿಸೋದು ಒಂದೇ ಅಲ್ಲ, ಎಷ್ಟು ಜನರಿಗೆ ತಲುಪುತ್ತಾ ಇದೆ ಅನ್ನೋದು ನಾವು ನೋಡಬೇಕಾಗಿದೆ. ಇವಾಗ ನೋಡಿ ಸರ್, ಇದು ಬಜೆಟ್ ಘೋಷಣೆ ಮಾಡಿದ ಖಾಲಿ ಈ ಸಲ 48% ಅಷ್ಟೇ ಇವಾಗ ತಲುಪಿರೋದು. ಇನ್ನ 52% ಏನಾಯ್ತು? ಇನ್ನ 1,47,000 ಕೋಟಿ ಏನು ಇವರಿಗೆ ಕೊಡಬೇಕು ಜನರಿಗೆ, ಯಾವಾಗ ಕೊಡ್ತಾರೆ? 20 ದಿವಸ ಇದೆ, ಇನ್ ಯಾವಾಗ ಕೊಡ್ತಾರೆ? ಆಲ್ರೆಡಿ ಬಜೆಟ್ ಮಂಡನೆ ಮಾಡ್ತಾ ಇದ್ದೀರಾ, ಇವಾಗ ಇನ್ನ 20 ದಿವಸ ಯಾವಾಗ ಬಿಡುಗಡೆ ಮಾಡ್ತೀರಾ ಈ 1,47,000 ಕೋಟಿ? ಸೊ ಆ ಪ್ರಶ್ನೆ ಎಲ್ಲ ಜನರಲ್ಲಿ. ಇವಾಗ ಗೃಹಲಕ್ಷ್ಮಿ ಯೋಜನೆ. ಹಾಗೆ ಜೆಡಿಎಸ್ನ ವಕ್ತಾರರಾದ ಪ್ರಶಾಂತಿ ಮೇಡಮ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆಗಮಿಸುವ ನಿರೀಕ್ಷೆ ಇದೆ. ಹಾಗೆ ಕಾಸಿ ಅಧ್ಯಕ್ಷರಾದ ರಾಜಗೋಪಾಲ್ ಸರ್ ಇದ್ದಾರೆ. ನಮಸ್ಕಾರ ಸರ್. ಹಾಗೆ FKCCI ಕಡೆಯಿಂದ JR ಬಂಗೇರ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞೆ ಡಾಕ್ಟರ್ ಪವಿತ್ರ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಮೊದಲದಾಗಿ ವಿರೋಧ ಪಕ್ಷದಿಂದಲೇ ಮಾತು ಪ್ರಾರಂಭ ಮಾಡಬೇಕು, ಯಾಕಂದ್ರೆ ಆಡಳಿತ ಪಕ್ಷದವರು ಮಾತನಾಡ್ಲಿಕ್ಕೆ ಇನ್ನೂ ಜಾಯಿನ್ ಆಗಿಲ್ಲ. ಒಂದು ಕಡೆಯಲ್ಲಿ ಗ್ಯಾರಂಟಿಗಳ ಸರ್ಕಾರ ಅಂತ ಹೇಳಿ ಹೆಸರುವಾಸಿಯಾಗಿತ್ತು. ಆದ್ರೆ ಕಳೆದ ಒಂದು ಆರ್ಥಿಕ ವರ್ಷದಲ್ಲಿ ಗ್ಯಾರಂಟಿಗಳ ಪರಿಸ್ಥಿತಿ ಏನೇನಾಯ್ತು ಅನ್ನೋದನ್ನ ನಾವು ಕೂಡ ನೋಡಿದೀವಿ, ನೀವು ಕೂಡ ಗಮನಿಸಿದಿರಿ. ನಿರೀಕ್ಷೆ ಅನ್ನೋದು ಏನಿದೆ ಬಜೆಟ್ನಿಂದ? ನಿರೀಕ್ಷೆ ಅನ್ನೋದಂಥದ್ದು ಒಂದು ಸ್ಯಾಂಪಲ್ಸ್ ಏನು ಅಂತ ಈ ಸರ್ಕಾರದ್ದು ಆಲ್ರೆಡಿ ನಮ್ಗೊಂದು 1.5 ವರ್ಷದಲ್ಲಿ ಗೊತ್ತಾಗಿದೆ. ಏನು ಕರ್ನಾಟಕವನ್ನ ಒಂದು ಕಾಲದಲ್ಲಿ ಬಹಳ ಒಂದು ಆರ್ಥಿಕವಾಗಿ ಕರ್ನಾಟಕ ಬಹಳ ಸದೃಢವಾದಂಥದ್ದು. ಆ ಸದೃಢ ಕರ್ನಾಟಕದ ಆರ್ಥಿಕ ಸ್ಥಿತಿಯನ್ನ ಈ ಬಿಮಾರು ರಾಜ್ಯಗಳು ಅಂತ ಏನು ಮೊದಲು ಕರೆಯಲ್ಪಡ್ತಿತ್ತು, ಆ ಬಿಮಾರು ಹಂತಕ್ಕೆ ತಂದು ಬಿಟ್ಟಿರುವಂತದ್ದು ದೊಡ್ಡ ಸಾಧನೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನೋಂಥದ್ದು ಒಂದು ರಾಜ್ಯ ಬೆಳವಣಿಗೆ ಆಗಬೇಕು ಅಂತಂದ್ರೆ ಬಂಡವಾಳ ಹಾಕಬೇಕು. ಬಂಡವಾಳನೇ ಹಾಕದೆ ಸಾಲ ಮಾಡಿಕೊಂಡು ಚಾರ್ವಾಕನ್ ಪದ್ಧತಿ ಒಳಗಡೆ, ಚಾರ್ವಾಕ ಹೇಳ್ದ ಅಂತೇಳಿ ಸಿದ್ದರಾಮಯ್ಯನವ್ರ ಸ್ನೇಹಿತರೆಲ್ಲರೂ ಚಾರ್ವಾಕನ್ ಮಿತ್ರರು. ಅವರು ಆ ಮಿತ್ರರ ಮಾತನ್ನ ಕೇಳಿ ಸಾಲ ಮಾಡೋದೇ ಒಂದು ದೊಡ್ಡದು ಅಂತ ಭಾವಿಸ್ಬಿಟ್ಟು ಸಿದ್ದರಾಮಯ್ಯನವರು ತಮ್ಗೊಂದು ಅಂಕಿ ಅಂಶ ಹೇಳಬೇಕು ಮೇಡಮ್. 50 ವರ್ಷ ಕರ್ನಾಟಕ ರಾಜ್ಯ 1 ಲಕ್ಷ ಕೋಟಿ ಸಾಲ ಮಾಡಿರ್ಲಿಲ್ಲ.